ಹೇ ದೇವ ಶಂಭುಲಿಂಗೇಶ್ವರ, ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳನ್ನು ಕಾಪಾಡುವವರು ನೀಡಿದ್ದಾರೆ. ಅದೇ ರೀತಿ ಈ ಬಡವರನ್ನು ಕಾಪಾಡುವ ಭಾರ ಕೂಡ ನಿನ್ನಲ್ಲಿ ಕುಳಿತಿದ್ದಾನೆ. ಯಾಕೆ ತಂದೆ, ಈ ಬಡವರ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಕೋಪ? ನಾವೇನು ತಪ್ಪನ್ನು ಮಾಡ್ತೀವಿ ಅಂತ ನಮಗೆಂಥ ಶಿಕ್ಷೆಯನ್ನು ಕೊಡ್ತಾ ಇದೆಯಾ ನೀನು? ನಾನು ನನ್ನಿಂದ ಚಿಕ್ಕ ವಯಸ್ಸಲ್ಲೇ ಹೆತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡು ತಪ್ಪಲಿಗಳು. ಆವಾಗಲಿದ್ದ ನನ್ನಣ್ಣನೇ ನನಗೆ ತಂದೆಯಾಗಿ ತಾಯಿಯಾಗಿ ಅದೆಷ್ಟೊಂದು ಪ್ರೀತಿಯಿಂದ ಸಾಕಿ ಸಲುವಿದ್ದಾರೆ. ನಾನು ಬೇಡಿದ್ದೀನಲ್ಲ, ಯಾವತ್ತಿಗೂ ಇಲ್ಲ ಅಂತ ಅಂದವನಲ್ಲ ನನ್ನಣ್ಣ. ದೇವ, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ BA ಪದವೀಧರನಾದ ನನ್ನಣ್ಣ ಸ್ಟ್ಯಾಪೆಂಡರಿ ಶಿಕ್ಷಕನಾಗಿ ಕೆಲಸ ಮಾಡಿದ್ರು. 10,000 ಸಿಗುವ ಪಗಾರದಲ್ಲಿ ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ವಿ. ಆದ್ರೀಗ ನಮ್ಮ ದುರಾದೃಷ್ಟವೂ ಇದು, ನನ್ನಣ್ಣನಿಗೆ ಇತ್ತೊಂದು ನೌಕರಿ ಕೂಡ ಹೊರಟು ಹೋಯಿತು. ದೇವ, ಇದೇ ರೀತಿ ಆದ್ರೆ ನಮ್ಮಂತ ಬಡವರು ಬದುಕುವುದೆಂದು ತಂದೆ, ಬದುಕುವುದೆಂದು. ಇಷ್ಟೆಲ್ಲ ಸಾಲ್ತು ಅಂತ ನನ್ನಣ್ಣನಿಗೆ ನನ್ನ ಮದುವೆನೇ ಒಂದು ದೊಡ್ಡ ಚಿಂತೆಯಾಗಿದೆ. ಈಗಿನ ಈ ಕಲಿಕಾಲದಲ್ಲಿ ನನ್ನಂತ ಬಡ ಹೆಣ್ಣಿನ ಮದುವೆ ಆಗೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ? ವರದಕ್ಷಿಣೆ ಎಂಬ 5 ಅಕ್ಷರ ಈ ಜಗತ್ತಿನಲ್ಲಿ ಅಟ್ಟಹಾಸ್ಯದ ಮೇರೀತಾ ಇದೆ. ಹೀಗಿರ್ಬೇಕಾದ್ರೆ ನನ್ನಂತವಳನ್ನ ಯಾರು ತಾನೇ ಮದುವೆ ಆಗ್ತಾರೆ? ದೇವ, ಏನಾದರೂ ಆಗಲಿ ನನ್ನ ಬಾಳೆಗೊಂದು ಆಸರೆ ಇಡೋ ಹಾಗೆ ನನಗೊಬ್ಬ ಗಂಟನನ್ನು ಜೋಡು ಮಾಡು. ನನ್ನಣ್ಣನ ತಲೆ ಮೇಲೆಲ್ಲ ಭಾರವನ್ನು ಸ್ವಲ್ಪ ಕಡಿಮೆ ಮಾಡುವಂತ ನಾನು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತೀನಪ್ಪ, ಕೈ ಮುಗಿದು ಬೇಡಿ. ಅಂಥದ್ದೇನು ಇಲ್ಲಡ, ದೇವರ ಪೂಜೆ ಮಾಡ್ತಾ ಇತ್ತಲ್ಲ, ಕಣ್ಣಲ್ಲಿ ಸ್ವಲ್ಪ ಧೂಳು ಬಿದ್ದಾಗಾಯ್ತು, ಅದಕ್ಕೆ ಸ್ವಲ್ಪ ಕಣ್ಣೀರು ಬಂತು ಅಷ್ಟೇ. ಸುಳ್ಳು ಹೇಳಕ್ಕೂ ಬರಲ್ಲ ನಿಂಗೆ. ನನಗೆಲ್ಲ ಅರ್ಥ ಆಗತ್ತಮ್ಮ. ನಿನ್ನ ವಯಸ್ಸಿನವರೆಲ್ಲ ಮದುವೆ ಆಗೋದ್ರು. ನಿನ್ನ ಕೊರಳು ಖಾಲಿ ಇದ್ದಾಗೆಲ್ಲ ನಾನು ಬದುಕಿದ್ದು ವೇಸ್ಟ್ ಅಂತ ಫೀಲ್ ಆಗುತ್ತೆ. ಬಡವರಾಗಿ ಹುಟ್ಟಬಾರ್ದಮ್ಮ ಈ ಭೂಮಿ ಮೇಲೆ. ಅಡ್ಡ ಒಳಿತಂಡಡ, ಯಾಕಂತ ಮಾತ್ರ ಮಾತಾಡ್ತೀಯ? ಕಾಲಚಕ್ರ ಯಾವಾಗಲೂ ಒಂದೇ ರೀತಿ ಉರುಳ್ತಾ ಇರೋದಿಲ್ಲ. ಒಂದಲ್ಲ ಒಂದು ದಿನ ನಮಗೂ ಕೂಡ ಒಳ್ಳೆಯ ದಿನ ಬಂದೇ ಬರುತ್ತೆ. ಅಡ್ಡ, ಅದಕ್ಕಾಗಿ ನೀನು ಈ ರೀತಿ ಚಿಂತೆ ಮಾಡ್ತಾ ಕುಳಿತರೆ ಈ ನಿನ್ನ ತಂಗಿ ಗತಿ ಏನು ಅಂತ ನೀನು ಒಂದು ಸಾರಿ ಆದ್ರೆ ವಿಚಾರ ಮಾಡಿದ್ಯಾ? ಅಡ್ಡ, ಒಳ್ಳೆ ಕಾಲಕ್ಕೆ ಎಷ್ಟು ದಿನ ಅಂತ ಕಾಯೋದಮ್ಮ? ಒಳ್ಳೆ ಕಾಲ ಬರುತ್ತೆ ಬರುತ್ತೆ, ಅದು ನಮ್ಮಂಥವ್ರಿಗೆ ಅಲ್ಲ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೆ ಇರೋ ಕೆಲಸನೂ ಇಲ್ಲ, ಆ ಕಡೆ ಇವತ್ತು ಹಬ್ಬ ಪೂಜೆ ಎಲ್ಲ ಮಾಡ್ತಾ ಇದೀಯ ನೀನು. ಕೂತರಕ್ಕೂ ದುಡ್ಡಿಲ್ಲಮ್ಮ ನನ್ನ ಹತ್ರ. ಅಡ್ಡ, ಹಿರಿಯರ ಮಾತನ್ನ ಕೇಳಿಲ್ವಣ್ಣ. ಬಂದದ್ದು ಬರಲಿ, ಆ ದೇವರ ದಯೆ ಒಂದಿರಲಿ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಈ ನಮ್ಮ ಕಷ್ಟ ಇನ್ನು ಬಹಳ ದಿನ ಅಲ್ಲಣ್ಣ. ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲ ಕಷ್ಟವು ದೂರ ಆಗುವ ಕಾಲ ಬಂದೇ ಬರುತ್ತೆ. ನೀನದ್ರ ಬಗ್ಗೆ ಯಾವ ಚಿಂತೆನೂ ಮಾಡಬೇಡ. ಅಂದಹಾಗೆ ಇನ್ನೊಂದು ವಿಷಯ, ಇವತ್ತು ಗೌರಿ ಹುಡ್ಬೆ. ಬಾ, ಮನೆಯಲ್ಲಿ ನಿನಗಾಗಿ ಸಿಹಿ ಅಡಿಗೆ ಇದು ಮಾಡಿದ್ದೀನಿ, ಊಟ ಮಾಡಬೇಕು. ಗೌರಿ ಹುಣ್ಣಿಮೆ ನಿನಗೊಂದು ಸೀರೆ ತಂದು ಕೊಡಬೇಕು. ಎಲ್ಲ ಹೆಣ್ಮಕ್ಳು ಸಡಗರದಿಂದ ಕುಣಿತಾ ಇರ್ತಾರೆ. ನಾನು ಏನಮ್ಮ ಮಾಡಿದ್ದೀನಿ, ಊಟ ಮಾಡಕ್ಕೆ ಕರಿತಾ ಇದೀಯ. ಎಲ್ಲಿಂದ ತರಲಮ್ಮ? ಎಷ್ಟು ಜನರ ಹತ್ರ ಸಾಲ ಕೇಳಿದೆ ಅಂತ. ಯಾರ ಹತ್ರ ಸಾಲ ಕೇಳಲಿ? ಅಣ್ಣ ಬೇಡಣ್ಣ, ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ಅಣ್ಣ, ಹೊಸ ಸೀರೆ ನುಟ್ಟರೆ ಮಾತ್ರ ಹಬ್ಬದ ಸಡಗರ ಅಂತ ಹೇಳ್ತೀಯ? ಇಲ್ಲಣ್ಣ, ಇಲ್ಲ. ನೀನು ನನ್ನ ಪಾಲಿಗೆ ಬರೀ ಅಣ್ಣ ಮಾತ್ರ ಅಲ್ಲ, ನನ್ನ ಪಾಲಿಗೆ ದೇವರಿದ್ದ ಹಾಗೆ. ಅಣ್ಣ, ಭಕ್ತಿಯಿಂದ ಆ ದೇವರಿಗೆ ಒಂದು ದೀಪವನ್ನು ಹಚ್ಚಿದ್ರೆ ಸಾಕು. ಮಣಿ ತುಂಬ ಇಲ್ಲ, ಆ
ದೀಪ ನಂದಾದೀಪವಾಗಿ ಬೆಳಗ್ತಾ ಸಂತೋಷವನ್ನೇ ಚೆಲ್ಲುತ್ತಣ್ಣ. ನಾವು ಅಂದ್ಕೊಂಡಾಗೆ ಆಗ್ಬೇಕಲ್ಲ. ನೋಡೋಣ ಇನ್ನೆಷ್ಟು ದಿನ ಅಲ್ವಾ, ನಾನು ಸಾಲ ಕೇಳಿ ಕೇಳಿ ಸಾಕಾಯ್ತು. ಹಲೋ ಜಗದೀಶ್. ಯಾವ ಬಂದೆ ಜಗದೀಶ್, ನೀನು ಯಾರ ಹತ್ರ ಸಾಲ ಕೇಳೋದು ಬೇಕಾಗಿಲ್ಲ, ಇಷ್ಟೊಂದು ಚಿಂತಿಸುವ ಅಗತ್ಯವೂ ಸಹ ಇಲ್ಲ. ಮಿತ್ರ, ಗೌರಿಮೆ ಹುಣ್ಣಿಮೆಯ ಹಬ್ಬದ ವಸ್ತುಗಳನ್ನೆಲ್ಲ ಆಗಲೇ ತಂದುಬಿಟ್ಟಿದ್ದೇನೆ, ತೆಗೆದುಕೋ ಈ ಸೀರೆ, ನೀನು ಹೋಗು. ಯಾಕೆ ಮಿತ್ರ, ನಾನು ಆಕಸ್ಮಿಕವಾಗಿ ಬಂದಿದ್ದು ನಿನಗೆ ಆಶ್ಚರ್ಯವಾಯಿತೆ? ಕೃಷ್ಣನ ಮನೆ ಕುಚೇಲ ಬಂದ, ಕುಚೇಲನ ಮನೆ ಕೃಷ್ಣ ಬಂದಂಗಾಯ್ತು ಗೆಳೆಯ. ನೋಡ್ಯಾ, ಒಬ್ಬ ಅಣ್ಣ ಕೊಟ್ಟಿಲ್ಲ ಅಂದ್ರೇನು, ನನ್ನ ಗೆಳೆಯ ತಂದಿದ್ದಾನೆ. ತಗೊಂಬ ಈ ಸೀರೆ. ನನಗೆ ಗೊತ್ತಣ್ಣ, ಈ ನಿಮ್ಮಿಬ್ಬರ ಈ ಪ್ರೀತಿ, ಈ ಪ್ರೇಮ, ಈ ಸ್ನೇಹ ಅದೆಷ್ಟೊಂದು ಪವಿತ್ರವಾದದ್ದು ಅಂತ. ಆದರೆ ನಾನಾ ಭಗವಂತನಲ್ಲಿ ಬೇಡುವುದು ಒಂದೇ ಒಂದು, ಈ ನಿಮ್ಮ ಸ್ನೇಹಕ್ಕೆ ಯಾವುದೇ ರೀತಿ ತೊಡಕು ಉಂಟಾಗದೆ ಕೊನೆಯವರೆಗೂ ದೇಹಗಳೆರಡಾದರೂ ಕೂಡ ಜೀವ ಒಂದೇ ಆಗಿರುವಂತೆ ನಿಮ್ಮಿಬ್ಬರ ಸ್ನೇಹ ಇದೇ ರೀತಿ ಬೆಳಗಲಿ ಅಂತ ನಾನು ಆ ಭಗವಂತನಲ್ಲಿ ಸದಾ ಕಾಲ ಬೇಡಿಕೊಳ್ತೇನೆ. ಮತ್ತೆ ಯಾವಾಗ ಬಂದೆ ನೀನು ಬೆಂಗಳೂರಿಂದ? ಹೇಗಾಯ್ತು ನಿನ್ನ ಟ್ರೈನಿಂಗ್ ಎಲ್ಲ? ಮಿತ್ರ, ನಾನಾವಾಗಲೇ ಬಂದು ಅರ್ಧ ಗಂಟೆ ಆಯಿತು. ಅಣ್ಣ ತಂಗಿಯರಿಬ್ಬರ ಸುಖ ದುಃಖದ ಸಂಭಾಷಣೆಯನ್ನು ಮರೆಯಲ್ಲಿ ನಿಂತು ಕೇಳ್ತಾ ಇದ್ದೆ. ಮಿತ್ರ, ನಿಜವಾಗೂ ನಿಮ್ಮಿಬ್ಬರ ಸಂಭಾಷಣೆಯನ್ನು ಕೇಳಿದಾಗ ಅಷ್ಟು ದೂರದಿಂದ ಬಂದಂಥ ನನ್ನ ಆಯಾಸವೆಲ್ಲ ಕರಿಗೆ ನೀರಾಗಿ ಹೋಯಿತು. ಜಗದೀಶ್, ಸದಾ ನಿನ್ನ ಬೆನ್ನೆಲುಬಾಗಿ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂಥ ಇಂಥ ತಂಗಿಯನ್ನು ಪಡೆದಿರುವಂಥ ನೀನು ಅದೃಷ್ಟ ಅಂತ, ನೀನು ಅದೃಷ್ಟ ಅಲ್ಲವೇ ಶೀಲಾ? ನಿಜ, ನನಗೆಲ್ಲ ಅರ್ಥವಾಗುತ್ತೆ ಈ ನಿಮ್ಮಿಬ್ಬರ ಪವಿತ್ರವಾದ ಸ್ನೇಹ ಎಂಥದ್ದು ಅಂತ. ಕೊನೆಯವರೆಗೂ ಈ ಸ್ನೇಹ ಇದೇ ರೀತಿಯಾಗಿ ಉಳಿಬೇಕೆನ್ನುವುದೇ ನನ್ನ ಆಸೆ ಕೂಡ. ಬನ್ನಿ ಬನ್ನಿ, ಸಮಯ ಬಹಳ ಆಗ್ತಾ ಇದೆ, ಮೊದಲು ಊಟ ಮಾಡಿವ್ರಂತೆ. ಶೀಲಾ, ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡಂತ ನತದೃಷ್ಟರು ನಾವು. ಚಿಕ್ಕಂದಿನಲ್ಲಿಯೇ ನಾವಿಬ್ಬರು ಪ್ರಾಣ ಸ್ನೇಹಿತರು, ಹಾಗೆಯೇ ವಿದ್ಯಾಭ್ಯಾಸವನ್ನು ಒಟ್ಟಿಗೆ ಮಾಡಿದವರು. ಆದರೆ ಏನು ಹೇಳಿ ಶೀಲಾ, ಈ ನನ್ನ ಗೆಳೆಯನ ಬಾಳು ಕಣ್ಣೀರ ಗೋಳಾಯಿತೆಂಬುದೇ ನನಗೊಂದು ಚಿಂತೆ. ಇದೊಂದೇ ಚಿಂತೆ ನನ್ನ ಕರುಳನ್ನೇ ಕೊರೆಯುವ ಕರಗಸವಾಯಿತು ಶೀಲಾ, ಕರಗಸವಾಯಿತು. ನಾನೇವು ನನ್ನ ಚಿಕ್ಕಪ್ಪನ ಸಹಕಾರದಿಂದ ಓದಿ MBBS ಪಾಸ್. ಇಲ್ಲದೆ ಇದ್ದರೆ ನನ್ನ ಬಾಳು ಏನಾಯಿತು ಆ ಶಂಭುಲಿಂಗನಿಗೆ ಗೊತ್ತು. ಶೀಲಾ, ಈ ನಾಟಕವೆಂಬ ಈ ಜೀವನವೆಂಬ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಅವನು ಆಡಿಸದಂತೆ ನಾವು ಆಡಬೇಕಲ್ಲವೇ? ಇರ್ಲಿ ಪ್ರಕಾಶ್, ಮತ್ತೆ ಹೇಗೆ ನಡೀತಾ ಇದೆ? ಟ್ರೈನಿಂಗ್ ಎಲ್ಲ ಮುಗಿಸಿ ಬಂದಿದ್ಯಾ? ಜಾಬ್ಗೆ ಏನಾದರೂ ಟ್ರೈ ಮಾಡ್ತಾ ಇದೆಯಾ? ಜಗದೀಶ್, ನಾನು ಖಂಡಿತವಾಗಿಯೂ ಸರ್ಕಾರಿ ನೌಕರಿಗೆ ಆಸೆ ಪಟ್ಟಿಲ್ಲ. ಲಂಚ ಲಂಚ ಲಂಚ, ಎಲ್ಲಿ ನೋಡಿದರೂ ಲಂಚ. ಈ ಲಂಚವೆಂಬ ಬೆಡಂಭೂತವನ್ನು ನಮ್ಮ ಹೋಗಲಾಡಿಸಲು ನಮ್ಮ ಸರ್ಕಾರ ಮಾಡುತ್ತಿರುವಂಥ ಕಾರ್ಯಕ್ಕೆ ಹಿನ್ನಡೆಯಾಗ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ದೇಶ ಇದರಿಂದ ಹಿನ್ನಡೆಯನ್ನು ಗಳಿಸ್ತಾ ಇದೆ. ಮಿತ್ರ, ನಾನು ಸರ್ಕಾರಿ ನೌಕರಿಗೆ ಆಸೆಪಟ್ಟು ಸರ್ಕಾರಿ ಸಂಬಳವನ್ನು ತಿನ್ನಬೇಕೆಂಬ ಆಸೆ ನನಗಿಲ್ಲ. ಹೇಗೂ ನನ್ನ ಡಾಕ್ಟರ್ ಟ್ರೈನಿಂಗು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದೆ. ಇದೇ ನನ್ನ ಹುಟ್ಟೂರಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದು ಬಡ ಜನರ ಸೇವೆಯನ್ನು ಮಾಡಬೇಕೆಂದಿದ್ದೇನೆ. ನೋಡು ಮಿತ್ರ, ನೋಡು ಮಿತ್ರ, ಆರೋಗ್ಯ ಹೊಂದಿದ್ದರೆ ಮನುಷ್ಯ ಏನನ್ನಾದರೂ ಸಾಧಿಸಬಹುದು. ಆರೋಗ್ಯಕ್ಕೆ ಕೆಟ್ಟಿತು ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳು? ಹಾಗಾಗಿ ಆರೋಗ್ಯವೇ ಭಾಗ್ಯವೆಂದು ನನ್ನ ಊರಿನ ಸಕಲ ಜನರಿಗೆ ತಿಳಿಸಿ ಹೇಳಿ ಬಡವರ ಸೇವೆಯನ್ನು ಮಾಡುವಂತೆ ನಾನು ಮಾಡ್ತೇನೆ. ಕೊನೆಗೂ ನಮ್ಮ ದೇವ್ರು ಕಂಡುಬಿಟ್ಟ ಅನ್ಸುತ್ತೆ ನಿನ್ನ ರೂಪದಲ್ಲಿ. ಇದು ಬೇಕಿತ್ತು ನಮಗೆ, ತುಂಬಾ ಅವಶ್ಯಕತೆ ಇತ್ತು. ಯಾರ್ಯಾರೋ ಡಾಕ್ಟರ್ ಬರ್ತಾರೆ, ಹಾಸ್ಪಿಟ್ಲೇ ಸರಿಯಾಗಿಲ್ಲ. ಬಂದಿದ್ಯಾ ನೋಡು, ಒಂದು ಧೈರ್ಯ ಬಂದಂಗಾಯ್ತು. ನೀನೇನ್ ನಗ್ತಾ ನಿಂತಿದ್ಯಾ? ಊಟಕ್ಕೆ ಹಾಕು, ಹಸ್ಕೊಂಡು ಬಂದಿದ್ದಾರೆ. ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಬನ್ನಿ ಅಂತ. ಬನ್ನಿ ಊಟ ಮಾಡಿವ್ರಂತೆ. ನನಗೂ ತುಂಬಾ ಹಸಿವಾಗಿದೆ. ಹಾ ಶೀಲಾ, ಇವತ್ತು ನಾನು ತಂದಂತ ಈ ಸೀರೆ ಹೂವನ್ನು ಉಟ್ಕೊಂಡು ಗೌರವ ಆರತಿ ಎತ್ತಲಿಕ್ಕೆ ಹೋಗ್ಬೇಕು, ತಿಳಿತೆ? ಹಾಗೇ ಆಗ್ಲಿ. ಬನ್ನಿ ಹೋಗೋಣ.